ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ. ಹೇಗಿದೆಪ್ಪ ಊಟ ಆಗಿಲ್ಲ? ಹೇಗಿದೆ ಊಟ? ಚೆನ್ನಾಗಿ ಮಾಡ್ತಾರಾ? ಹೇಳ್ಬೇಕೇನು ಇಲ್ಲ, ಕ್ವಾಲಿಟಿ ಸಿಗ್ತಾ ಇಲ್ಲ. ಸಾರು ಹೇಗಿರುತ್ತೆ? ರಾತ್ರಿ ಸರಿ ಇರಂಗಿಲ್ಲ ಹೇಳಿರನ್ನ ಯಾರಿಗಾರ ಹೇಳಿರಿ ಸರ್ಗೆ? ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮಕ್ಕಳಿಗೆ ಕಳಪೆ ಆಹಾರ. ಹುಳು ಬಿದ್ದ ಮೊಟ್ಟೆ, ನೀರು ಸಾರು, ಸರಿಯಾಗಿ ಬೆನೆಯದ ಅನ್ನ, 1 ಲೀಟರ್ ಎಣ್ಣೆಯಲ್ಲಿ 2 ಹೊತ್ತಿನ ಅಡುಗೆ, ಉಪಹಾರ ವಿತರಣೆಯಲ್ಲೂ ಅಲ್ಪ. ಬಿಸ್ಕೆಟ್ ನೀಡಲ್ಲ, ಸ್ವಾದವಿಲ್ಲದ ಬಿಸಿ ನೀರು ಚಹಾ. ಆಹಾ, ಇದು ಕುಷ್ಟಗಿ ತಾಲೂಕಿನ ಹಿರೇಬನ್ನಿಗೋಳ ಗ್ರಾಮದ ಬಳಿಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸೇರಿದಂತೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಮೆನು. ವೀಕ್ಷಕರೇ, ಇದು ನಾ ಮಾಡುತ್ತಿರುವ ಆರೋಪವಲ್ಲ. ಪಾಪ ವಸತಿ ಶಾಲೆಯಲ್ಲಿ ಕಲಿಯುತ್ತಿರುವ ಸುಮಾರು 271 ಮಕ್ಕಳು ಮಾಧ್ಯಮ ಭೇಟಿ ನೀಡಿದಾಗ ತೋಡಿಕೊಂಡಿರುವ ಅಳಲು. ಹೌದು, ಸರ್ಕಾರ ಪ್ರತಿ ವರ್ಷ ವಸತಿ ಶಾಲೆಯ ಮಕ್ಕಳಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತಿದೆ. ಆದರೆ ಗುಣಮಟ್ಟದ ಊಟಕ್ಕೂ ಮಕ್ಕಳು ಪರದಾಡುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಗುಣಮಟ್ಟದ ಊಟ ಕೇಳಿದರೆ ಹಾಸ್ಟೆಲ್ ವಾರ್ಡನ್ ಗದರಿಸುತ್ತಾರೆ, ಯಾರ ಮುಂದೆಯಾದರೂ ಹೇಳಿಕೊಂಡರೆ ಶಾಲೆಯಿಂದ ಹೊರಗೆ ಹಾಕುತ್ತಾರೆ ಎಂಬ ಆತಂಕದಲ್ಲಿ ಮಕ್ಕಳು ಕಳಪೆ ಮಟ್ಟದ ಆಹಾರ ಸೇವಿಸುತ್ತಾ ಕಲಿಯುತ್ತಿದ್ದಾರೆ. ಪ್ರಾಚಾರ್ಯ ನಿಭಾಯಿಸಬೇಕಾದ ಈ ಶಾಲೆಯ ಇಡೀ ವ್ಯವಸ್ಥೆಯನ್ನು ವಾರ್ಡನ್ ತನ್ನ ವಶಕ್ಕೆ ಪಡೆದುಕೊಂಡಿದ್ದಾನೆ. ಪ್ರಾಚಾರ್ಯ ಅಸಹಾಯಕನಾಗಿದ್ದಾನೆ ಎನ್ನಲಾಗಿದೆ. ವಾರ್ಡನ್ ಹೇಳಿದಂತೆ ಅಡುಗೆ ತಯಾರಕರು ಕೇಳಬೇಕು. ವಾರ್ಡನ್ ಕೊಟ್ಟ ಅಲ್ಪ ಪದಾರ್ಥಗಳಲ್ಲಿ ಅಷ್ಟೂ ಮಕ್ಕಳಿಗೆ ಅಡುಗೆ ತಯಾರಿಸಬೇಕಾದ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಮಕ್ಕಳಿಗೆ ಅಡುಗೆ ರುಚಿಸದಿದ್ದರೆ ಅದಕ್ಕೆ ನೇರ ಅಡುಗೆದಾರರೇ ಹೊಣೆ ಮಾಡಲಾಗುತ್ತಿದೆ. ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿರುವ ಈ ವಸತಿ ಶಾಲೆಯಲ್ಲಿ 6ರಿಂದ 10ನೇ ತರಗತಿವರೆಗೆ 271 ಮಕ್ಕಳು ಕಲಿಯುತ್ತಿದ್ದಾರೆ. ಚಹಾ, ಮೊಸರು, ಮಜ್ಜಿಗೆ ಎಲ್ಲವನ್ನೂ ಪ್ರತಿದಿನ 3ರಿಂದ 4 ಲೀಟರ್ ಹಾಲಿನಲ್ಲಿಯೇ ಮಾಡಬೇಕು. ಅಷ್ಟೂ ಮಕ್ಕಳ ಉಪಹಾರಕ್ಕೆ 2 kg ತರಕಾರಿ ನೀಡಲಾಗುತ್ತಿದೆ. 1 ಲೀಟರ್ ಅಡಿಗೆ ಎಣ್ಣೆಯಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಸಾಂಬಾರ್ ತಯಾರಿಸಬೇಕು. ಮಾರುಕಟ್ಟೆಯಲ್ಲಿ ಯಾರೂ ಖರೀದಿಸದ ಸೌತೆಕಾಯಿ, ಬದನೆಕಾಯಿ, ಜೊಂಡುಗಟ್ಟಿದ ಖಾರ ಮತ್ತು ಮಸಾಲೆ ಪುಡಿ ನೀಡಲಾಗುತ್ತಿದೆ. ಈ ವಾರ್ಡನ್ ಧೋರಣೆಗೆ ಬೇಸತ್ತು ಅಡುಗೆದಾರರು ಅಡುಗೆ ತಯಾರಿಸದೆ ಪ್ರತಿಭಟಿಸಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿಗೆ ಬಿಸಿಯೂ ಮುಟ್ಟಿಸಿದ್ದಾರೆ. ಒಂದು ಲೀಟರ್ 2 ಹೊತ್ತಿನ ಸಾಂಬಾರಿಗೆ 1 ಲೀಟರ್ ಕೊಡ್ತಾರೆ. 2 ಹೊತ್ತಿನ ಸಾಂಬಾರು ಮಧ್ಯಾಹ್ನದ್ದು ರಾತ್ರಿ ಸಾಂಬಾರು, ಮಧ್ಯಾಹ್ನ ಸಾಂಬಾರು, ರಾತ್ರಿ ಸಾಂಬಾರು. ಅದೇ 1 ಲೀಟರ್ ಇದೆಲ್ಲ ತರಕಾರಿ ಸಾಂಬಾರಿಗೆ ಸಾಂಬಾರು, ಪಲ್ಯಕ್ಕೆ ಎಲ್ಲದಕ್ಕೂ ಅದು. ಹೆಂಗೆ ಮಾಡ್ತೀರಿ ನೀವು? ನೀರು ಹಾಕಿ ಅದನ್ನ ಬೆಳೆಸಿಬಿಡೋದು. ನೀವು ಇಲ್ಲೊಂದು ಮಾಡಿದ್ರೆ ಹೋಗ್ತೀರಾ? ಯಾಕೆ ಪ್ರಿನ್ಸಿಪಾಲ್ರಿಗೆ ಹೇಳಿದ್ರು ಅವರು ಮೀಟಿಂಗ್ ಮಾಡಿದಂಗೆಲ್ಲ ಕೊಡ್ತೀನಿ ಅಂತ. 270 ಹುಡುಗರು 2.5 kg ಬ್ಯಾಳಿ, 1 ಲೀಟ್ರ್ ಎಣ್ಣೆ, 1 ಲೀಟ್ರ್ 2 ಹೊತ್ತಿನ ಸಾಂಬಾರು, 1 ಲೀಟ್ರ್ 2 ಹೊತ್ತಿನ ಸಾಂಬಾರಿಗೆ ಅಂದ್ರೆ ಸುಮಾರು 300 ಹುಡುಗರಿಗೆ 1 ಲೀಟ್ರ್ನೊಳಗೆ. ಉಪ್ಪಿಟ್ಟಿದ್ದಾಗ 25 kg ಉಪ್ಪಿಟ್ಟಿಗೆ ಉಪ್ಪಿಟ್ಟು ರವೆ ಕರಿ 2 ಲೀಟ್ರ್ ಎಣ್ಣೆ ಕೊಡ್ತಾರೆ. ಇದನ್ನು ಯಾರು ಸಪ್ಲೈ ಮಾಡ್ತಾರೆ? ಎಲ್ಲಿಂದ ಕೊಡ್ತೀವಿ? ಮಾಡೋದು ಇಳಿಸಿ ಹೋಗ್ಬೇಕಾರೆ ಎಲ್ಲಿ ಇಳಿಸಿರ್ತಾರಲ್ಲ
ಇಲ್ಲೇ CC ಕ್ಯಾಮ್ರಾ ಐತೆ, ಆಪ್ರೇಟ್ ಐತೆ. ಕೇಳಿ ಈಗ 10 ತಿಂಗಳ ಬಂದಾಗಿ ಅದ ನಿಮ್ಮದು ಅಡುಗೆ ಎಷ್ಟು ನೀಟಾಗಿ CC ಕ್ಯಾಮ್ರಾ ಮಾಡ್ತದೆ, ಇಲ್ಲೇ ಹಾಕಿಲ್ಲ. 170 ಶೌಚಾಲಯ ವ್ಯವಸ್ಥೆ ಸಹ ಇಲ್ಲಿ ಇಲ್ಲ. ಮಕ್ಕಳು ಬಹಿರ್ದೆಸೆಗೆ ಬಯಲನ್ನೇ ಅವಲಂಬಿಸಿದ್ದಾರೆ. ಈ ಸಮಸ್ಯೆ ಕಳೆದ 5 ವರ್ಷಗಳಿಂದ ಇದೆ. ಗುರುವಾರ ಶಾಲೆಗೆ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದಾಗ ಸರ್ಕಾರ ಪ್ರತಿ ಮಗುವಿಗೆ ತಿಂಗಳಿಗೆ 1,850 ರೂಪಾಯಿ ಅನುದಾನ ಕೊಡುತ್ತಿದ್ದರೂ ಗುಣಮಟ್ಟದ ಆಹಾರದಿಂದ ಮಕ್ಕಳು ವಂಚಿತರಾಗುತ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ದುರ್ಬಳಕೆಯಾಗುತ್ತಿದೆ ಎಂಬ ಆರೋಪಗಳು ಸಹ ಕೇಳಿಬಂದವು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಅಜ್ಮೀರ್ ಅಲಿ ಅವರು ಕಡಿಮೆ ಪ್ರಮಾಣದ ಆಹಾರ ಸಾಮಗ್ರಿ ನೀಡುತ್ತಿರುವ ಮಾಹಿತಿ ಇದೆ. ವಾರ್ಡನ್ ಕರ್ತವ್ಯ ಲೋಪ ಎಸಗಿದ್ದು ನೋಟಿಸ್ ನೀಡಿ ಕ್ರಮ ಕೈಗೊಳ್ಳುವುದಾಗಿ ಮಾಧ್ಯಮದವರಿಗೆ ತಿಳಿಸಿದರು. ಸಾರಿಗಿರುತ್ತೆ ರಾತ್ರಿ ಸರಿ ಇರಲ್ಲ ಹೇಳಿರಿ ಯಾರಿಗಾರ ಹೇಳಿರಿ ಸರ್ಗೆ. ಎಲ್ಲಿ ಹೋಗ್ತಾರೆ? ಬೈಲಿ ಹೋಗ್ತಾರೆ, ಬೈಲಿಗೆ ಅದ್ರಾಗ ಕೆಲಸ ಮಾಡೋದು ಏನು ಕೆಲಸ ಮಾಡೋದು? ಕಡಿಮೆ 2 ಮಕ್ಕಳಿಗೆ ಅರ್ಧ kg ಬೇಳೆ ಕೊಡೋದು ಸಾಂಬಾರು ಮಾಡೋಕ್ಕಾಗುತ್ತೆ. 1 kg 2 kg ತರಕಾರಿ ಮಾಡೋಕ್ಕಾಗುತ್ತೆ. ಬಳಕೆ ಉಳ್ಳಾಗಡ್ಡಿ ಮೊಟ್ಟೆ ಕೊಟ್ಟರು ಸುಮ್ಮನೆ ವಾಪಸ್ ಮಾಡೋದು ನೀವು ಅವನ ತರಕಾರಿಯಿಂದ ಒಂದು ಕೈ ಚೀಲ ಇಟ್ಕೊಂಡು ಬರ್ತಾರೆ 200-300 ಮಕ್ಕಳಿಗೆ. ಕ್ವಾಲಿಟಿ ಕಳಪೆ ಮಟ್ಟದ ತರೋದು ಅಲ್ಲ. ನೀವಿಲ್ಲ ಅಂತ ಹೇಳಿದ್ರೆ ಒಪ್ಪಿಲ್ಲ, ಯಾವ್ದು ಕೇಳಿಲ್ಲ ಹೌದು ಅಂತ ಹೆಂಗೆ ಹೇಳ್ತಾರೆ? ಇನ್ನೊಂದು ವಾರದಾಗ ಸ್ಕೂಲ್ ಕ್ಯಾಮ್ರಾ ಪ್ಲೀಸ್ ನಿಲ್ತೀವಿ ಕೆಡಬಾರ್ದು ಸರ್. ಕೆಡಬಾರ್ದು. ಇವನ್ನೆಲ್ಲ ನೀವು ಮೇಂಟೈನ್ ಮಾಡೋದೆಲ್ಲ ಮೈಸೂರು ಸ್ಯಾಂಡ್ಲು ಸೋಪ್? ಹ್ಞೂ ಸರ್. ಎಷ್ಟು ದಿವಸಕ್ಕೊಂದು ಕೊಡ್ತೀವಿ? ತಿಂಗಳಿಗೊಂದು ಸರ್. ತಿಂಗಳಿಗೊಂದು ಬರ್ತಾವ ಎಲ್ಲ 30 ಕೊಡ್ತೀವಿ ಸರ್. ಎಷ್ಟಾಗ್ತದೆ? ಒಳ್ಳೇದು, ಏನು ತೊಂದರೆ ಇಲ್ಲ ನಿಮ್ಗೆ. ಅಡ್ಡಿಲ್ಲ. CC ಕ್ಯಾಮ್ರಾ ವರ್ಕ್ ಆಗಲ್ಲ ಸರ್ ಮಾಡಿಸ್ತಾರೆ ಸರ್. ಯಾಕೆ CC ಕ್ಯಾಮ್ರಾ ವರ್ಕ್ ಆಗಲ್ಲ? ಸರ್ಗೆ ಹೇಳಿದ್ವಿ ಸರ್. ಏನಪ್ಪ ಎಷ್ಟು ದಿವಸ ಅಲ್ಲಿ ಮಾಡ್ತಾರೆ ಊಟ ಮಾಡ್ರಿಯಪ್ಪ. ಹಂಗೆ ಊಟ ಚಲೋ ಇರ್ತಾ? ನೀವು ಕರೆಕ್ಟ್ ಹೇಳ್ಬೇಕು. ನಿಮ್ಗೆ ಚಲೋ ಊಟ ಬೇಕಂದ್ರೆ ಕರೆಕ್ಟ್ ಹೇಳ್ರಿ. ಮತ್ತೆ ಹೇಳ್ಬೇಕಪ್ಪ. ನಿಮ್ಗೆ ಒಳ್ಳೆ ಊಟ ಬೇಕು. ನಿಮ್ಮ ಸಂಬಂಧ 2,000 ರೂಪಾಯಿ ಪ್ರತಿಯೊಬ್ಬರಿಗೆ 2,000 ರೂಪಾಯಿ ಖರ್ಚು ಮಾಡೋದು ಸರ್ಕಾರ. ಮತ್ತೆ ಅದ್ರ ಒಳ್ಳೆ ಊಟ ಸಿಗ್ಬೇಕು.
ಹೊಟ್ಟೆ ತುಂಬಲಾರ ದಾಸಿ ಕೊಡ್ತಾರೆ. ಕರ್ಗ ಮಾಡ್ತಾರೆ. ಮತ್ತೆ ಹಳ್ಳಿ ಸಾರ್ಗಿರ ವಿದ್ಯಾರ್ಥಿಗಳಿಗೆ ಏನು ಊಟದ ರಿಲೇಟೆಡ್ ಏನು ಸಮಸ್ಯೆ ಆಗಿದೆ ಸರ್, ಅದನ್ನು ಈಗಾಗಲೇ ನಾವು ಇಲ್ಲಿ ಪರಿಶೀಲನೆ ಮಾಡಿದ್ದೀವಿ. ಅಡುಗೆ ಸಿಬ್ಬಂದಿ ಅವ್ರು ಹೇಳಿದ್ದನ್ನು ತೊಗೊಂಡಿದ್ದೀನಿ. ಖುದ್ದಾಗಿ ನಾನು ಕೂಡ ಪರಿಶೀಲನೆ ಮಾಡಿ ಅಡುಗೆ ರೂಮು, ರೇಷನ್ ರೂಮ್ ಅವೆಲ್ಲ ಪರಿಶೀಲನೆ ಮಾಡಿದ್ದೀನಿ. ಈ ವಿದ್ಯಾರ್ಥಿಗಳ ಹೇಳಿಕೆ ತೊಗೊಂಡು ಸದರಿ ಸಂಬಂಧಿತ ಸಿಬ್ಬಂದಿಯವರ ಮೇಲೆ ಈಗಾಗಲೇ ನಾವು ಡಿಒರ ಗಮನಕ್ಕೆ ತಿಳಿಸಿದ್ದೀನಿ. ಅವ್ರನ್ನ ನೋಟಿಸ್ ಕೊಡೋ ವ್ಯವಸ್ಥೆ ಮಾಡಿ ಅವ್ರ ಕ್ರಮವನ್ನು ವಹಿಸ್ತೇವೆ. ಅವ್ರನ್ನ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಸ್ವಲ್ಪ ಆಹಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ. ಬಟ್ ಅವನ್ನೆಲ್ಲವನ್ನು ಸಮೇತ ಈಗ ತಾಲೂಕಾ ಅಧಿಕಾರಿಗಳು ವಿಸಿಟ್ ಮಾಡಿ ಅದನ್ನೆಲ್ಲ ಸರಿ ಮಾಡಿ ಪೂರ್ತಿ ಮಾಡಿದ್ದೀವಿ. ಈಗ ಅವರಿಗೆ ವಾರ್ಡನ್ ಅವರಿಗೆ ಬಿಗಿ ಮಾಡ್ತಕ್ಕಂಥ ಒಂದು ಕೆಲಸ ನಾವು ಕ್ರಮ ವಹಿಸ್ತೀವಿ. ಸಮಸ್ಯೆ ಎಷ್ಟು ದಿವಸ ಇದೆ ಸರ್? ಸಮಸ್ಯೆ ಈಗ ರೀಸೆಂಟ್ಲಿ ಒಂದು ತಿಂಗಳಿಂದ ಬಂದಿದೆ ಸರ್. ಅವರಿಗೆ ನಾನು 2-3 ಸರಿ ಸಭೆ ಮಾಡಿ ನಾನು ಅವರಿಗೆ ಸರಿ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ 2-3 ಸರಿ ನಾನು ಇನ್ಸ್ಟ್ರಕ್ಟ್ ಮಾಡಿದ್ದೀನಿ, ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆದ್ರೂ ಅವರು ಸರಿ ಮಾಡ್ಕೊಂಡಿಲ್ಲ. ಅವರು ತಿಳಿ ಹೇಳಿದ್ದೀನಿ, 2-3 ಸರಿ ಹೇಳಿದ ಸಮೇತ ಸರಿ ಮಾಡ್ಕೊಂಡಿಲ್ಲ. ಈಗ ಮತ್ತು ಹೈಯರ್ ಆಫೀಸರ್ಗಳಿಗೆ ನಾನು ಅದ್ರ ಬಗ್ಗೆ ರಿಪೋರ್ಟ್ ಹಾಕಿ ಕ್ರಮ ವಹಿಸ್ತೀನಿ. ನಾನು ಕೆಲಸ ಮಾಡಿ ಮುಂದೆ ಏನು ಸಮಸ್ಯೆಗಳಿದೆ ಸರ್? ಮತ್ತು ಅದು ಬಿಟ್ಟರೆ ನಮ್ಮ ಶಾಲೆಯಲ್ಲಿ ಒಂದು ಸ್ವಲ್ಪ ರೆಂಟೆಡ್ ಬಾಡಿಗೆ ಕಟ್ಟಡ ಆಗಿರೋದ್ರಿಂದ ಮಕ್ಕಳ ಸಂಖ್ಯೆಗೆ ತಕ್ಕಂತೆ ಒಂದು ಸ್ವಲ್ಪ ಶೌಚಾಲಯದ ಸಮಸ್ಯೆ ಇದೆ. ಅದನ್ನು ನಾವು ಆಲ್ರೆಡಿ ನಾವೀಗ ಕಟ್ಟಡ ಬಾಡಿಗೆ ಏನು ಮಾಲೀಕರಿಗೂ ಸಮೇತ ಗಮನಕ್ಕೆ ತಂದಿದ್ದೀವಿ. ಅವರು ಈಗ ಅಕ್ಟೋಬರ್ದಲ್ಲಿ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಈಗ ಶಾಲೆಯಲ್ಲಿ ಮಕ್ಕಳಿರೋದ್ರಿಂದ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಹಂಗಾಗಿನೇ ಈಗ ಅಕ್ಟೋಬರ್ದಲ್ಲಿ ರಜೆ ಬಿಟ್ಟಂಥ ಸಂದರ್ಭದಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ.